ಆಯ್ತು ಮದುವೆಯಾಗಿ ಸ್ಟಾರ್ಟಿಂಗ್ ಒಂದು ತಿಂಗಳಿಂದಾನೇ ಅವನು ತುಂಬಾ ಟಾರ್ಚರ್ ಕೊಡ್ತಾ ಇದ್ದ. ನಿಮ್ಮ ಮನೇಲಿ ನೀನು ಎಲ್ಲರೂ ಹೋಗೋದಾರೆ ಬರೋದಾರೆ ನಮ್ಮ ಮನೆಗೆ ಬರಕ್ಕೆ ಹಿಂದೆ ಮುಂದೆ ನೋಡೋಣ, ನಿಮ್ಮ ಮನೇಲಿ ಏನಾರು ಬರೋ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಂದ್ರೆ ನೀ ಸ್ಕೂಟಿ ತೆಗಿಸ್ಕೋಬೇಕು, ನನಗೆ ಓಡಾಡಕ್ಕೆ ಕಾರ್ ಬೇಕು ಅಂತ ಹೇಳ್ಬಿಟ್ಟು ಇದೇ ಟಾರ್ಚರ್ ಕೊಡ್ತಾ ಇದ್ದ. ಮತ್ತೆ ಎಲ್ಲರೂ ಹೋಗೋದ್ಬೇಕಾದ್ರೆ ಅವಳನ್ನ ಮನೆ ಒಳಗಡೆ ಕೂಡಕ್ಕೆ ಹೋಗ್ತಾ ಇದ್ದ. ನಿಮ್ಮ ಮನೇಲಿ ಏನು ಮಾಡೋಕ್ಕಾಗಲ್ಲ, ನೀನು ಮನೆ ಒಳಗಡೆ ಅಡುಗೆ ಮಾಡ್ಕೊಂಡಿರ್ಬೇಕು ಅಂತ ಹೇಳ್ಬಿಟ್ಟು ನಾವು 18 ಲಕ್ಷ ಖರ್ಚು ಮಾಡಿ ಸರ್ ತುಂಬಾ ಗ್ರ್ಯಾಂಡ್ ಆಗಿ ಚೆನ್ನಾಗಿ ಮದುವೆ ಮಾಡಿದೀವಿ. ಅವಳಿಗೆ ಏನ್ ಕೊಡ್ಬೇಕು ಅಷ್ಟು ಕೊಟ್ಟಿದೀವಿ ಸರ್, ಅವಳಿಗೆ ಇಲ್ಲ ಚಿನ್ನ ಕೊಡ್ಬೇಕು ಅಷ್ಟು ಕೊಟ್ಟಿದೀವಿ. ಅವ್ನ್ ಮದ್ವೆ ಹಾಕೋಬೇಕಾದ್ರೆ ಚೆನ್ನಾಗಿ ನೋಡ್ಕತೀನಿ ಅಂತಾನೆ ಹೇಳಿ ಮದುವೆ ಆಗಿರೋದು ಸರ್. ಈಗ ನೋಡಿದ್ರೆ ಅವಳಿಗೆ ಪದೇ ನಾವು 3 ಸರಿ ಕರ್ಕೊಂಡ್ ಬಂದು ತೀರ್ಮಾನವನ್ನು ಮಾಡಿದೀವಿ ಸರ್. ಸರಿ ಆಗ್ತಾನೆ ಅಂತ ನಾವು ಅವಾಗಿಂದ ನೋಡ್ಕೊಂಡ್ ಬಂದಿದ್ವಿ. ಅವ್ನ್ ಸರಿ ಆಗ್ಲಿಲ್ಲ. ಆಷಾಢಕ್ಕೆ ಅಂತ ಕರ್ಕೊಂಡ್ ಬಂದ್ಬಿಟ್ಟು 1 ತಿಂಗಳ ಮೇಲೆ 8 ದಿವಸ ಇಟ್ಕೊಂಡಿದೀವಿ, ನೋಡೋಣ ಬಂದ್ ಕರ್ಕೊಂಡು ಹೋಗ್ತಾನೆ ಅಂತ. ಅವ್ನ್ ಬರ್ಲೇ ಇಲ್ಲ ಸರ್. ಕರ್ಕೊಂಡು ಹೋಗಿ ನಾನು ಹೋಗ್ತೀನಿ ಅಮ್ಮ ಮನೆಗೆ ಅಂತ ಬಿಟ್ಟು ಹೇಳಿದ್ಲು. ಆದ್ರೂ ನಾವು ಕಳ್ಸಿದ್ವಿ, ಸೋಮವಾರ ಕಳ್ಸಿದೀವಿ ಸರ್. ಬುಧವಾರ ಸಂಜೆ 7 ಗಂಟೆಯಿಂದ ಫುಲ್ ಗಲಾಟೆ ಮಾಡ್ತಾ ಇದ್ದಂತೆ. ಗಲಾಟೆ ಮಾಡ್ತಾನೆ ಇವನು ಅವಳು ನನಗೆ ಕಾಲ್ ಮಾಡಿ ಹೇಳಿದ್ಲು, ಅಮ್ಮ ಈ ತರ ಗಲಾಟೆ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ನಾವು ತಕ್ಷಣ ನೋಡೋಣ ಅಂತ ಹೇಳ್ಬಿಟ್ಟು ಹೊರಟು ಅಲ್ಲಿ ಹೋಗೋ ಅಷ್ಟರಲ್ಲಿ ಇವನು ಅವಳಿಗೆ ಮೆಟ್ರೆ ಎಲ್ಲ ಇಚ್ಬಿಟ್ಟು ಟ್ಯಾಬ್ಲೆಟ್ ಅಲ್ಲಿ ಅವಳನ್ನ ಎಲ್ಲೂ ಹಾಸ್ಪಿಟ್ಲಿಗೂ ಕರ್ಕೊಂಡು ಹೋಗ್ತಿರ್ಲಿಲ್ಲ. ಇವಳು ಯಾವಾಗ್ಲೂ ಹುಷಾರಿಲ್ಲ ಅಂತ ಟ್ಯಾಬ್ಲೆಟ್ ತಂದು ಇಟ್ಕೊಂಡು ಇಲ್ಲಿ ಕುಡಿಯೋಣ ಅಂತ ಬಿಟ್ಟು ಯಾವಾಗ್ಲೂ ಹುಷಾರಿಲ್ಲ ಅಂತ ಆ ಟ್ಯಾಬ್ಲೆಟ್ ನ ತೆಗೆದ್ಬಿಟ್ಟು ಬಾಯಿಗೆ ಕುತ್ತಿಗೆನ ಇಸ್ಕಿ ಪೂರ್ತಿ ಟ್ಯಾಬ್ಲೆಟ್ ಹಾಕ್ಬಿಟ್ಟು ಕುತ್ತಿಗೆ ಮೆಟ್ರೆ ಇಚ್ಬಿಟ್ಟು ಅವಳಿಗೆ ಚಾಕುಯಿಂದ ಕೈಗೆಲ್ಲ ಏಟಾಗಿದೆ ಸರ್. ಮತ್ತೆ ಫುಲ್ ಸೀಮೆಣ್ಣೆ ಹಾಕಿ ಬೆಂಕಿ ಹಾಕ್ತೀನಿ. ಅವ್ರ ಅಪ್ಪ ಸೀಮೆಣ್ಣೆ ತಂದು ಕೊಟ್ಟಿದ್ದಾರೆ ಸರ್. ಅವನು ಸೀಮೆಣ್ಣೆ ಫುಲ್ ಮೈಗೆಲ್ಲ ಉಯ್ದಿದ್ದಾನೆ ಫುಲ್ ಎಲ್ಲ ಸರ್. ನಾವು ತಕ್ಷಣ ಆಂಬುಲೆನ್ಸ್ ಹೋದ್ವಿ ಅಲ್ಲಿಗೆ ಹೊಸೂರಿಗೆ ಹೋಗ್ಬಿಟ್ಟು ನಾವು ಆಂಬುಲೆನ್ಸ್ ಮಾಡಿ ಕರ್ಕೊಂಡು ಫಸ್ಟ್ ಏಡ್ ಮಾಡಿಸಿ ಶನಿವಾರ ಸಂತೆ ಹಾಸ್ಪಿಟ್ಲ್ ಫಸ್ಟ್ ಏಡ್ ಮಾಡಿಸಿ ಸರ್. ಹಾಸನ ಕರ್ಕೊಂಡ್ಬಂದು ಅಡ್ಮಿಟ್ ಮಾಡಿದ್ವಿ ಸರ್. ಹಿಂಸಿಗೆ ಫುಲ್ ಮೈಯೆಲ್ಲ ಇದು ಸಿಮೆಣ್ಣೆ ಇದು ಸ್ಕಿನ್ ಎಲ್ಲ ಸುಟ್ಟು ಹೋಗಿದೆ ಸರ್. ನಮಗೆ ನ್ಯಾಯ ಬೇಕು ಸರ್. ಬಡವ್ರ ಮನೆ ಹುಡುಗಿ ಮದುವೆ ಆಗಿ ಈ ತರ ಕಷ್ಟಪಟ್ಟು ನಮಗೆ ಕಷ್ಟದ ಬಸ್ ಈ ತರ ಮಾಡ್ತೀರಿ, ನ್ಯಾಯದ ಇಲ್ವಾ ಸರ್? ಅವ್ನು ಇವಾಗ ನೋಡಿದ್ರೆ ಅವ್ರು ನೈಟ್ ಬಾಗ್ಲಕ್ಕೆ ಬೀಗ ಹಾಕೊಂಡು ಹೋಗಿದ್ದಾನೆ. ಎಲ್ಲಿ ಹೋಗಿದ್ರೆ ಅಪ್ಪ ಮಗ ಇಲ್ಲ, ನೋಡಕ್ ಬರೋದೋಗ್ಲಿ ಸರ್. ಒಂದು ಫೋನ್ ಸಮೇತ ಅವ್ರ ಫ್ಯಾಮಿಲಿ ಯಾರು ಸಮೇತ ಸರ್ ಒಂದು ಫೋನ್ ಮಾಡಿಲ್ಲ, ಒಂದು ಏನಾಗಿದೆ ಅಂತ ಕೇಳಿಲ್ಲ. ಅವ್ರ ಅಪ್ಪ ಮಗ ಅವಾಗ್ಲೇ ನೈಟ್ ಬೀಗ ಅವ್ರ ಅಕ್ಕ ಮಗ ಬ್ಲಾಕ್ ಮೇಲ್ ಮಾಡೋದು, ನೀನ್ ಬರ್ಬೇಕು, ಅಡ್ಜಸ್ಟ್ ಮಾಡ್ಕೊಂಡು ಇರ್ಬೇಕು, ಬರ್ಬೇಕು ನೀನು ಏನು ಮಾಡಕ್ಕಾಗಲ್ಲ, ನಿಮ್ ಮನೇಲೂ ಏನು ಮಾಡಕ್ಕಾಗಲ್ಲ, ಬರ್ಬೇಕು, ನೀನ್ ಬಂದ್ ಮನೇಲಿ ಇರ್ಬೇಕು ಅಂತ ಸರ್. ನಾನು ಆಶಾ ಕಾರ್ಯಕರ್ತೆ ಕೆಲಸ ಮಾಡ್ತಿರೋದೇ ತಪ್ಪ ಸರ್? ಅದನ್ನೇ ಕೇಳ್ತಾ ಇರೋದೇ ಸರ್. ಆಶಾ ಕಾರ್ಯಕರ್ತೆ ಕೆಲಸ ಮಾಡ್ತಿರೋದಕ್ಕೆ ನೀನ್ ಹೇರ್ ಪಿನ್ ತಲೆ ಕೂರು ಮಾರವಳು, ನಿಮ್ಮ ಅಮ್ಮ ಮನೆಗೆ ಹೋಗಿ ಹೇರ್ ಪಿನ್ ತಲೆ ಕೂದಲು ಮಾರಲ್ಲ ಕತೆ ಕಟ್ಟಿ ಅಷ್ಟು ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ ಸರ್. ಅಷ್ಟು ಟಾರ್ಚರ್ ಕೊಟ್ಟಿದ್ದಾನೆ ನನ್ನ ಮಗಿಗೆ. ಇಷ್ಟೊಂದು ಟಾರ್ಚರ್ ಕೊಡೋದು ಸರ್. ಏನಕ್ಕೆ ಮದುವೆ ಆಗ್ಬೇಕಿತ್ತು ಸರ್? ನಮಗೆ ನ್ಯಾಯ ಬೇಕು ಸರ್. ಅದಕ್ಕೆ ಕೇಳ್ತಿರೋದು, ನಮಗೆ ನ್ಯಾಯ ಕೊಡಿ. ಅವನನ್ನ ಅರೆಸ್ಟ್ ಮಾಡಿ. ಅವ್ರ ಅಪ್ಪ ನಾಗರಾಜು ಸರ್ ಮಗ ಹೊಡಿ ಬಂದು ರೂಮ್ ಒಳಗಡೆ ಕೂಡಾಕಿ ಹೊಡೆದು ಟಾರ್ಚರ್ ಕೊಡ್ತಿರ್ಬೇಕಾದ್ರೆ ಅಪ್ಪ ನಿಂತ್ಕೊಂಡು ನೋಡ್ತಾರೆ ಸರ್. ಅವನು ಮದುವೆ ಆದ ತೊಟ್ಕಿಂದಾನೆ ಇವಳ ಜೊತೆ ಸಂಪರ್ಕ ಇಟ್ಕೊಂಡಲೆ ಯಾವಾಗ್ಲೂ ಡೈಲಿ 12 ಗಂಟೆ 1 ಗಂಟೆ ಕುಡ್ಕೊ ಬಂದ್ಬಿಟ್ಟು ಹೋಗಿ ಅಪ್ಪನ ರೂಮಲ್ಲಿ ಮಲಗ ಸರ್. ಇವತ್ತವರೆಗೂ ನನ್ನ ಮಗಳ ಜೊತೆ ಯಾವುದೇ ರೀತಿ ಸಂಪರ್ಕ ಇಟ್ಕೊಂಡಲೆ ಸರ್ ಅಪ್ಪನ ಜೊತೆ ಹೋಗಿ ಮಲಗಿದ್ದಾನೆ. ಬೇರೆ ರೀತಿ ಅನೈತಿಕ ಸಂಬಂಧ ಇಟ್ಕೊಂಡು ನೈಟ್ ಕರೆಕ್ಟ್ ಆಗಿ ಸರ್ 12 ಗಂಟೆ 1 ಗಂಟೆವರೆಗೂ ಫೋನಲ್ಲಿ ಮಾತಾಡಿ 12 ಗಂಟೆ 1 ಗಂಟೆ ಡ್ರಿಂಕ್ಸ್ ಮಾಡ್ಕೊಂಡು ಇವಳ ಹತ್ರ ಗಲಾಟೆ ಮಾಡಿನೇ ಅವನು ಅಪ್ಪನ ರೂಮಿಗೆ ಹೋಗಿ ಮಲಗೋದು ಸರ್. ಅದನ್ನು ನಾವು ಫೋನ್ ರೆಕಾರ್ಡಿಗೆ ಇಟ್ಟಿದ್ದೀವಿ ಸರ್. ಪೆಂಡವ್ ತಂದು ಅವನ ಆಸ್ಕೇಡಿ ಅವನ ಆಕ್ಸಿಡೆಂಟ್ ಆಗಿ ಕಾಲ್ ಮುಟ್ಕೊಂಡು ಮಲಗಿದ್ದ, ಅದನ್ನ ರೆಕಾರ್ಡಿಗೆ ಇಟ್ಟಿದ್ದೀವಿ ಸರ್. ಅದು ಫುಲ್ ರೆಕಾರ್ಡ್ ಆಗೋಗಿದೆ ಸರ್. ಅವ್ನು ಮಾತಾಡಿರೋದಲ್ಲ. ದಯವಿಟ್ಟು ಸರ್ ನಮಗೆ ನ್ಯಾಯ ಕಲ್ಸ್ಕೊಡಿ. ನಮ್ಮ ಬಡವ್ರ ಮನೆ ಹುಡುಗಿ ಸ್ವಲ್ಪ ನಮ್ಮ ಮಗಳು ಚೆನ್ನಾಗಿರ್ಬೇಕು ಅಂತ ನಾವು ಆಸೆ ಪಟ್ಟಿದ್ದೆ ತಪ್ಪ ಸರ್? ನಾವು ಬಡವ್ರ ಮನೆ ಚೆನ್ನಾಗಿ ಮದುವೆ ಆಗಿ ಚೆನ್ನಾಗಿರ್ಬೇಕು ಅಂತ ಹೇಳ್ಬಿಟ್ಟು ದಯವಿಟ್ಟು ನಮಗೆ ನ್ಯಾಯ ದೊರಕಿಸ್ಕೊಡಿ. ನನ್ನ ಹೆಸರು ಶಶಿಕಲಾ ಅಂತ ಹೇಳ್ಬಿಟ್ಟು ಸರ್.